ವಿಜಯ ಬ್ಯಾಂಕ್ ವಿಲೀನದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಮಾತನಾಡಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಐವನ್ ಡಿಸೋಜಾ, ನಾಳೆ ಮಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಾ ಇದ್ದು, ಕರಾವಳಿಯಲ್ಲಿ ಹುಟ್ಟಿ ಬೆಳೆದ ವಿಜಯ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸುವುದಕ್ಕೆ ಆಕ್ಷೇಪಿಸಿ ಪ್ರತಿಭಟನೆ ಮಾಡೋದರ ಮೂಲಕ ಗೋ ಬ್ಯಾಕ್ ಅಭಿಯಾನ ಮಾಡಲಿಕ್ಕೆ ಮುಂದಾಗಿದ್ದೇವೆ ಅಂತ ಎಚ್ಚರಿಸಿದ್ದೇವೆ ಮತ್ತು ಪ್ರಧಾನಿ ಮೋದಿ ಜೊತೆ ಮಾತನಾಡಲು ಅವಕಾಶ ನೀಡಿದ್ರೆ ಪ್ರತಿಭಟನೆ ಹಿಂದೆಗೆದುಕೊಳ್ತೇವೆ ಅನ್ನೋದನ್ನ ಕೂಡ ಮನವರಿಕೆ ಮಾಡಿದ್ದೇವೆ. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಮತ್ತು ಪೊಲೀಸರು, ಪ್ರತಿಭಟನೆ ಮಾಡಿದ್ರೆ ಸಮಸ್ಯೆ ಪರಿಹಾರ ಆಗೋದಿಲ್ಲ, ನಿಮ್ಮ ಮನವಿಯನ್ನು ನಮಗೆ ಕೊಡಿ, ನಾವು ಪ್ರಧಾನಿಯವರಿಗೆ ತಲುಪಿಸುತ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಭರವಸೆಯ ಬಳಿಕ ಇದೀಗ ನಾವು ನಮ್ಮ ಮನವಿಯನ್ನ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು. ಮುಂದೆ ಪ್ರಧಾನಿಯವರು ಬ್ಯಾಂಕ್ ವಿಲೀನ ಹಿಂದೆಗೆದುಕೊಳ್ಳುವ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ರು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ಜಿಲ್ಲೆಗೆ ಆಗಮಿಸುವ ಮೋದಿಯವರಿಗೆ ಗೋ ಬ್ಯಾಕ್ ಹೇಳಿ ಪ್ರತಿಭಟನೆ ನಡೆಸಲಿದ್ದೇವೆ. ಜಿಲ್ಲೆಯ 17.5 ಲಕ್ಷ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದು, ಮೋದಿ ಗೋ ಬ್ಯಾಕ್ ಎಂಬ ಸ್ಲೋಗನ್ನೊಂದಿಗೆ ಘೋಷಣೆ ಕೂಗಲಿದ್ದೇವೆ. ಲಾಭದಾಯಕವಾಗಿದ್ದ ಬ್ಯಾಂಕ್ ಅನ್ನ ನಷ್ಟದ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸಿದ್ದಾರೆ. ಇದರಿಂದ ಕರಾವಳಿ ಜನ ಬೇಸರಗೊಂಡಿದ್ದಾರೆ. ಆದ್ರಿಂದ ವಿಜಯ ಬ್ಯಾಂಕ್ ವಿಲೀನ ವಿಚಾರದ ಬಗ್ಗೆ ಪ್ರಧಾನಿ ಜೊತೆ ವಿಚಾರ ಮಂಡಿಸಬೇಕು, ವಿಜಯ ಬ್ಯಾಂಕ್ ಅನ್ನ ಮರಳಿ ತರುವಂತೆ ಒತ್ತಾಯಿಸಬೇಕು ಅಂತ ಮನವಿ ಮಾಡಿದ್ರು. ಒಂದು ವೇಳೆ ಮೋದಿ ಅವರ ಹತ್ರ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ನಮ್ಮ ಮೆಮೊರಂಡಮ್ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಪ್ರತಿಭಟನೆ ಮಾಡೋದಿಲ್ಲ ಅಂತ ಹೇಳೋದು ಕೂಡ ತಿಳಿಸಿತ್ತು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸರು ನಮ್ಮನ್ನು ಕರೆದು ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ, ಭದ್ರತೆ ಹಿತದೃಷ್ಟಿಯಿಂದ ಸ್ವಲ್ಪ ಕಷ್ಟ ಆಗ್ತದೆ, ನೀವು ಪ್ರತಿಭಟನೆ ಮಾಡಿದರೆ ನಿಮ್ಮ ಮನವಿಯನ್ನು ನಮ್ಮ ಹತ್ರ ಕೊಡಿ, ನಾವು ಆ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಒಪ್ಪಿಸ್ತೇವೆ ಅಂತ ಹೇಳಿದ ಕಾರಣಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕಾರ ಮಾಡಿದ್ದಾರೆ ಮತ್ತು ಆ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ್ಯಸ್ ಎ ಪ್ರೊಟೆಸ್ಟ್ ವಿ ಹ್ಯಾವ್ ಗಿವನ್ ಬಿಕಾಸ್ ಆಫ್ ದ ಸೆಕ್ಯೂರಿಟಿ. ಈ ದೇಶದ ಪ್ರಧಾನಮಂತ್ರಿ ಬರುವಾಗ ಭದ್ರತೆಯಲ್ಲಿ ಲೋಪದೋಷಗಳು ನಮ್ಮಿಂದ ಆಗಬಾರ್ದು ಅಂತ ಹೇಳುವಂಥ ತೀರ್ಮಾನವನ್ನು ಮಾಡಿ ಈ ಒಂದು ಕ್ರಮ ತೆಗೆದುಕೊಂಡಿದ್ದೇವೆ. ಆದರೆ ನಮ್ಮದು ವಿರೋಧ ಇದೆ. ನಮ್ಮ ಆ ಬಗ್ಗೆ ಪ್ರಧಾನಮಂತ್ರಿಗಳು ಈ ಒಂದು ಸಭೆಯಲ್ಲಿ ತಮ್ಮ ಏನು ಯಾಕಾಗಿ ಮಾಡಿದರು ಅಂತ ಹೇಳೋದನ್ನು ಜನರಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ಅವರದಿದೆ. BJP-ಯವರು ಲೀಡರ್ಗಳೆಲ್ಲ ನಾನು ಒತ್ತಾಯ ಮಾಡ್ತೇನೆ, ಯಾತಕ್ಕಾಗಿ ಮಾಡಿದಿರಿ ಮತ್ತು ಪ್ರಧಾನಮಂತ್ರಿಯಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ವಿಜಯ ಬ್ಯಾಂಕ್ ವಿಲೀನವನ್ನು ಹಿಂದಕ್ಕೆ ತೆಗೆದುಕೊಳ್ತಾರೆ ಮತ್ತು ವಿಜಯ ವಿಲೀನ ಮಾಡುವಂಥ ಅವಶ್ಯಕತೆ ಇದ್ದರೂ ಅದು ವಿಜಯ ಬ್ಯಾಂಕಿನ ಜೊತೆ ಬೇರೆ ಬ್ಯಾಂಕನ್ನು ಮರ್ಜ್ ಮಾಡಿ ವಿಜಯ ಬ್ಯಾಂಕಿನ ಹೆಸರನ್ನು ಉಳಿಸ್ಕೊಳ್ಬೇಕಂತ ಹೇಳೋದನ್ನು ನಮ್ಮ ಮನವಿ ಇದೆ. ವಿಜಯ ಬ್ಯಾಂಕನ್ನು ಅದೇ ಹೆಸರಿನಲ್ಲಿ ಮುಂದುವರಿಸುವಂಥದ್ದು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಂಗಳೂರು ಏನಿದೆ ಅದನ್ನು ಖಾಸಗಿಯವರಿಗೆ ಕೊಟ್ಟದನ್ನು ವಾಪಸ್ ತಗೊಳ್ಬೇಕು. NMPT ಪೋರ್ಟನ್ನು ಏನು ಅವರು ಅರ್ಧ ಚೆಟ್ಟಿನಾಡಿನವರಿಗೆ ಕೊಟ್ಟಿದ್ದಾರೆ, ಇನ್ನು ಮತ್ತು ಕೂಡ ಅದನ್ನು ಪ್ರೈವೇಟೈಸ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಅದನ್ನು ಕೂಡ ವಾಪಸ್ ತಗೊಳ್ಬೇಕು. ಸರ್ಕಾರಿ ಸ್ವಾಮ್ಯದ ಎಲ್ಲ ಉದ್ದಿಮೆಗಳು ಕೂಡ ಸರ್ಕಾರಿ ಸ್ವಾಮ್ಯದ್ದೇ ಆಗಿ ಮುಂದುವರಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ವಿಜಯ ಬ್ಯಾಂಕ್ ವಿಲೀನದ ಬಗ್ಗೆ ಮತ್ತೆ ಕಾಂಗ್ರೆಸ್ ತಕರಾರಿತ್ತಿದೆ ಅಂತಾನೆ ಹೇಳ್ಬೋದು. ನಾಳೆ ಪ್ರಧಾನಿ ಮೋದಿ ಅವರು ಕರಾವಳಿಗೆ ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭ ಮೋದಿ ಅವರ ಜೊತೆ ಮಾತುಕತೆಗೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ಮನವಿ ಸಲ್ಲಿಸಿ ಮಾತನಾಡಿರುವಂತಹ ಐವನ್ ಡಿಸೋಜಾ ಹೇಳಿದ್ದಾರೆ, ನಾಳೆ ಮಂಗಳೂರಿಗೆ ಮೋದಿ ಅವರು ಬರ್ತಾ ಇದ್ದಾರೆ. ಕರಾವಳಿಯಲ್ಲಿ ಹುಟ್ಟಿ ಬೆಳೆದಿರುವಂತಹ ವಿಜಯ ಬ್ಯಾಂಕ್ ಅನ್ನ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸುವುದಕ್ಕೆ ನಮ್ಮ ಆಕ್ಷೇಪ ಇದೆ. ನಾವು ಇದಕ್ಕೆ ಪ್ರತಿಭಟನೆ ಕೂಡ ಮಾಡ್ತೇವೆ. ಒಂದು ವೇಳೆ ಮೋದಿ ಜೊತೆ ಸಮಾಲೋಚನೆಗೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೋದಿ ಗೋ ಬ್ಯಾಕ್ ಅಭಿಯಾನವನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿ ಅವರು ಎಚ್ಚರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು DC ಅವರನ್ನ ಕೂಡ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ. DC ಅವರು ಒಂದು ಭರವಸೆ ಮಾತುಗಳನ್ನ ನೀಡಿದ್ದಾರೆ. ನಾಳೆ ಮೋದಿ ಅವರ ಜೊತೆ ಏನು ಮಾತುಕತೆಗೆ ಒಂದು ಅವಕಾಶ ನೀಡ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದು ವೇಳೆ ಇದಕ್ಕೆ ಅವಕಾಶ ಸಿಗದೆ ಹೋದ್ರೆ ಮೋದಿ ಗೋ ಬ್ಯಾಕ್ ಅಭಿಯಾನವನ್ನ ನಾವು ಹಮ್ಮಿಕೊಳ್ತೀವಿ ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ಕಾರ್ಯಕರ್ತರು ಅದೇ ರೀತಿ ಐವನ್ ಡಿಸೋಜಾ ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಐವನ್ ಡಿಸೋಜಾ ಅವರೇ, ಪ್ರಮುಖವಾಗಿ ವಿಜಯ ಬ್ಯಾಂಕ್ ನ ವಿಲೀನ ಮಾಡಿರುವುದಕ್ಕೆ ತಮ್ಮ ವಿರೋಧವಿದೆ. ನಾಳೆ ಮೋದಿ ಅವರ ಜೊತೆ ಮಾತುಕತೆ ನಡೆಸಬೇಕು, ಸಮಾಲೋಚನೆ ನಡೆಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದೀರಿ.
ಹೇಳಿ, ಏನು ಡಿಸಿ ಅವರಿಗೆ ಮನವಿ ಕೊಟ್ಟಿದ್ದೀರಿ? ಸೊ ಈ ಒಂದು ಮಾತುಕತೆಯಿಂದ ಮೋದಿ ಅವರು ತಮ್ಮ ನಿರ್ಧಾರನ ಬದಲು ಮಾಡ್ಕೊಳ್ಬಹುದು ಅಂತ ಹೇಳಿ ತಮ್ಗೆ ಅನಿಸ್ತಾ ಇದೆಯಾ? ಮೋದಿ ಅವರು ನಿರ್ಧಾರ ಬದಲಾವಣೆ ಮಾಡ್ತಾರ ಇಲ್ಲ ನನಗೆ ಗೊತ್ತಿಲ್ಲ. ಓಕೆ. ಆದರೆ ನಾವು ಮೋದಿ ಅವರು ಸರ್ಕಾರ ಏನು ತೀರ್ಮಾನ ತೆಗೆದುಕೊಂಡಿದೆ, ವಿಜಯ ಬ್ಯಾಂಕ್ ಅನ್ನು ಬ್ಯಾಂಕ್ ಆಫ್ ಬರೋಡಾ ಜೊತೆ ವಿಲೀನ ಮಾಡುವಂತದ್ದು, ಇದನ್ನ ನಾವು ವಿರೋಧ ಮಾಡಿ ಇವತ್ತು ಮನವಿ ಸಲ್ಲಿಸಿದ್ದೇವೆ. ನಾವು ಈಗಾಗಲೇ ಹೇಳಿತ್ತು, ಕಳೆದ ನಿನ್ನೆ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ. ಮೋದಿ ಅವರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ನಮಗೆ ಅವರ ಜೊತೆ ಮಾತಾಡ್ಲಿಕ್ಕೆ ಮತ್ತು ಮನವಿ ಕೊಡ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೆ. ಆದರೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಕರೆಸಿ ಚುನಾವಣಾ ಸಂದರ್ಭ, ಹಾಗಾಗಿ ಅವರ ಹತ್ರ ಮಾತಾಡ್ಲಿಕ್ಕೆ ಸಿಗುವಂತ ಅವಕಾಶಗಳು ಕಡಿಮೆ ಇದ್ದಾವೆ, ನಿಮ್ಮ ಮನವಿ ಕೊಡಿ, ನಾವೇ ಆ ಮನವಿಯನ್ನ ಅವರಿಗೆ ಸಬ್ಮಿಟ್ ಮಾಡ್ತೇವೆ ಮತ್ತು ಅವರಿಂದ ನಾವು ಉತ್ತರವನ್ನ ನಿರೀಕ್ಷೆ ಮಾಡ್ತೇವೆ ಅಂತ ಹೇಳಿದ ಕಾರಣಕ್ಕಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತೆ ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ವಿಜಯ ಬ್ಯಾಂಕ್ ಅನ್ನ ವಿಲೀನ ಮಾಡುವುದಿಲ್ಲ, ತಾವು ಎಕ್ಸ್ಪ್ಲನೇಷನ್ ಕೊಡಬೇಕು. ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಹುಟ್ಟಿದಂತ ಬ್ಯಾಂಕ್, ಆ ಬ್ಯಾಂಕಿನ ಬಗ್ಗೆ ನಮ್ಗೆ ನಮ್ಮದೇ ಆದಂತಹ ಭಾವನೆಗಳಿದ್ದಾವೆ ಅಂತ ಹೇಳಿದ್ದೇವೆ. ಮತ್ತು ಏರ್ಪೋರ್ಟ್ ಅನ್ನ ಖಾಸಗೀಕರಣ ಮಾಡಿದ್ದೀರಿ, ಅಲ್ಲದೆ NMPT ಪೋರ್ಟ್ ಅನ್ನು ನೀವು ಖಾಸಗೀಕರಣ ಮಾಡಿದ್ದೀರಿ. ಈ ಜಿಲ್ಲೆಗೆ ಯಾವುದೇ ಕೇಂದ್ರದಿಂದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ. ಈ ಬಗ್ಗೆ ನೀವು ಈ ರಾಜ್ಯದ ಜನತೆಯ ಮುಂದೆ, ಈ ಜಿಲ್ಲೆಯ ಜನತೆ ಮುಂದೆ ಸ್ಪಷ್ಟೀಕರಣ ನೀಡಬೇಕು ಮತ್ತು ನಮ್ಮ ಗೋ ಬ್ಯಾಕ್ ಚಳವಳಿ ಏನಿದೆ ಅದು ಮುಂದುವರಿಯುತ್ತದೆ. ಈಗಾಗಲೇ ವಿಜಯ ಬ್ಯಾಂಕ್ ನ ಹಿರಿಯ ನಿವೃತ್ತ ಅಧಿಕಾರಿಗಳು ಹೇಳೋ ಪ್ರಕಾರ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗಲೇ ವಿಜಯ ಬ್ಯಾಂಕ್ ವಿಲೀನದ ಪ್ರಕ್ರಿಯೆಗಳಿಗೆ ಒಂದು ಚಾಲನೆ ಸಿಕ್ಕಿತ್ತು ಅಂತ ಹೇಳಿ ಅವರು ಮಾತುಗಳನ್ನ ಹೇಳ್ತಿದ್ದಾರೆ. ಈ ಒಂದು ವಿಜಯ ಬ್ಯಾಂಕ್ ವಿಲೀನ ಪ್ರಕ್ರಿಯೆಯನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗ ರಾಜಕೀಯಕ್ಕೆ ಬಳಸಿಕೊಳ್ಳುವಂತ ಪ್ರಯತ್ನ ಇಲ್ವೇ ಇಲ್ಲ. ವಿಜಯ ಬ್ಯಾಂಕ್ ಅನ್ನ ವಿಲೀನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಕೇಂದ್ರ ಸರ್ಕಾರ. 5 ವರ್ಷದಿಂದ ಅವರ ಸರ್ಕಾರ ಇತ್ತು. ಅವರಿಗೆ ಉಳಿಸಬೇಕಾಗಿದ್ರೆ ಇಲ್ಲಿಯ ಸಂಸದರು ಮಾತಾಡಬೇಕಾಗಿತ್ತು. ಇಲ್ಲಿಯ ಸಂಸದರು ಪಾರ್ಲಿಮೆಂಟ್ ನಲ್ಲಿ ಅದರ ಬಗ್ಗೆ ತಕರಾರು ಎತ್ತಲಿಲ್ಲ. ಹಾಗಾಗಿ ನಷ್ಟದಲ್ಲಿರುವಂತಹ ಬ್ಯಾಂಕಿನ ಜೊತೆ ಲಾಭದಲ್ಲಿರುವಂತಹ ಬ್ಯಾಂಕ್ ಇದು ಈಗಿನ ಪ್ರಕ್ರಿಯೆ ಅಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಡೆದಿರುವಂತ ಒಂದು ಪ್ರಕ್ರಿಯೆ ಅನ್ನುವಂತ ಮಾತನ್ನ ನಿವೃತ್ತ ಅಧಿಕಾರಿಗಳು ಹೇಳ್ತಿದ್ದಾರೆ. ತಾವೇನ್ ಹೇಳ್ತೀರಿ? ಕಾಂಗ್ರೆಸ್ ನಿವೃತ್ತ ಅಧಿಕಾರಿಗಳು ಅವರು ನಿವೃತ್ತರಾಗಿದ್ದಾರೆ, ಅವರಿಗೆ ಅದು ಏನ್ ನಡೆದಿದೆ ಅಂತ ಎಷ್ಟು ಗೊತ್ತಿದೆ ಅನ್ನೋ ಗೊತ್ತಿಲ್ಲ. ಯಾವುದೇ ಸರ್ಕಾರಕ್ಕೆ ತಮಗೆ ಇಚ್ಛಾಶಕ್ತಿ ಇದ್ರೆ ಇವತ್ತು ಆ ಹೆಸರನ್ನ ಬದಲಾವಣೆ ಮಾಡಬಹುದು. 5 ವರ್ಷಗಳ ಕಾಲ ಒಂದು ಚಿಕ್ಕ ಸಮಯ ಅಲ್ಲ, ಒಂದು 5 years ಆಫ್ ಟರ್ಮ್. ಇದೇ ಪಾರ್ಲಿಮೆಂಟ್ ಮೆಂಬರು 10 ವರ್ಷದಿಂದ ಇತ್ತು. 10 ವರ್ಷದಿಂದ ಬ್ಯಾಂಕ್ ವಿಲೀನ ಮಾಡುವ ಪ್ರಕ್ರಿಯೆ ಜಾರಿಗೆ ಬಂತ ಅಂತ ಹೇಳೋ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. 5 ವರ್ಷದಿಂದ ಆಗ್ಬಹುದು, 10 ವರ್ಷದಿಂದ ಬಂತ? ಏನ್ ಮಾಡ್ತಾ ಇದ್ರು ಪಾರ್ಲಿಮೆಂಟ್ ಮೆಂಬರು? ನಷ್ಟದಲ್ಲಿರುವಂತ ಬ್ಯಾಂಕಿನ ಜೊತೆ ಹೇಗೆ ಸೇರಿಸ್ಕೊಳ್ಬೇಕು, ಇದರ ಬಗ್ಗೆ ಅವರು ಆಲೋಚನೆ ಮಾಡ್ಬೇಕಲ್ಲ. ನಷ್ಟದಲ್ಲಿರುವಂತ ಬ್ಯಾಂಕಿನ ಜೊತೆ ಲಾಭದಲ್ಲಿ ಸೇರಿಸ್ತಾರ? ನೀವು ವಿಲೀನ ಮಾಡಿ, ವಿಲೀನ ಪ್ರಕ್ರಿಯೆ ಮಾಡಬೇಕು, ಮಾಡಿ. ವಿಲೀನ ಮಾಡುವಾಗ ಲಾಭದಲ್ಲಿ ಇರುವಂತ ಬ್ಯಾಂಕಿನ ಜೊತೆ ನಷ್ಟದಲ್ಲಿ ಇರುವಂತ ಸೇರಿಸಬೇಕು. ಮೋದಿ ಅವ್ರ ಜೊತೆ ಸಮಾಲೋಚನೆಗೆ ಅವಕಾಶ ಸಿಗದೆ ಹೋದ್ರೆ ಗೋ ಬ್ಯಾಕ್ ಅಭಿಯಾನ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಿ ನೀವು. ಇವಾಗ ನಾಳೆ ನಿಮ್ಮ ಒಂದು ಅಭಿಯಾನ ಅಥವಾ ಗೋ ಬ್ಯಾಕ್ ಪ್ರತಿಭಟನೆ ನಡೆಯುತ್ತಾ ಅನ್ನೋಂಥದ್ದು ಯಾವ ರೀತಿ ನೀವು ತಯಾರಾಗಿದ್ದೀರಿ ಒಂದು ಪ್ರತಿಭಟನೆಗೆ? ಈಗ ನಾವು ಗೋ ಬ್ಯಾಕ್ ಚಳವಳಿಯನ್ನು ಪ್ರಾರಂಭ ಮಾಡಿದ್ದು ಪೊಲೀಸ್ ಅವರು ಮತ್ತು ಆ ಜಿಲ್ಲಾಡಳಿತ ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದೆ. ಅದು ಭದ್ರತೆ ಹಿತದೃಷ್ಟಿಯಿಂದ ನಿರಾಕರಣೆ ಮಾಡಿದಕ್ಕೋಸ್ಕರಕ್ಕಾಗಿ ನಮ್ಮ ಮನವಿಯನ್ನ ನಾವು ಜಿಲ್ಲಾಡಳಿತ ಕೊಂಡೋಗಿ ಅವರಿಗೆ ಮುಟ್ಟಿಸ್ತೇವೆ ಎಂದು ಹೇಳಿದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿ ನೀಡಿದ್ದೇವೆ. ಅದು ಇಮಿಡಿಯೇಟ್ ಆಗಿ ಅವರಿಗೆ ಅವರ ಗಮನಕ್ಕೆ ತರ್ತೇವೆ ಅಂತ ಹೇಳಿದ್ದಾರೆ. ನಾಳೆ ಪ್ರಧಾನಮಂತ್ರಿಯಿಂದ ನಾವು ಉತ್ತರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಸಾರ್ವಜನಿಕ ಸಭೆಯಲ್ಲಿ. ನಮ್ಮ ಗೋ ಬ್ಯಾಕ್ ಚಳವಳಿ ಮುಂದುವರಿಯುತ್ತೆ. ಈಗ ಏನಂತ ಹೇಳಿದ್ರೆ ಅವ್ರ ಜೊತೆ ಸಮಾಲೋಚನೆ ಮಾಡುವಂತಹ ಪ್ರಮುಖ ವಿಚಾರ ವಿಜಯ ಬ್ಯಾಂಕ್ ವಿಲೀನ ಮಾತ್ರ ಅಥವಾ ಬೇರೆ ಏನಾದ್ರೂ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಮೋದಿ? ಒಂದು ವಿಜಯ ಬ್ಯಾಂಕ್ ವಿಲೀನದ ಬಗ್ಗೆ, ಎರಡನೇದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣವನ್ನ ಖಾಸಗೀಕರಣಕ್ಕೆ ಮಾಡಿದಕ್ಕಾಗಿ, ಅದೇ ರೀತಿ NMPT ಪೋರ್ಟ್ ಅನ್ನು ಚೆಟ್ಟಿನಾಡು ಅವರಿಗೆ ಖಾಸಗೀಕರಣ ಅರ್ಧ ಮಾಡಿದ್ದಾರೆ, ಇನ್ನೂ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನ ಮಾಡ್ಲಿಕ್ಕೆ ಕೂಡುದು ಅಂತ ಹೇಳೋ ಉದ್ದೇಶದಿಂದ ಇದ್ದಂತಹ ಕೆಲವು ಯೋಜನೆಗಳನ್ನ ಖಾಸಗೀಕರಣ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯನ್ನು ನೀವು ಎಲ್ಲೋ ಒಂದು ಕಡೆ ಖಾಸಗೀಕರಣದ ಮೂಲ ಮಾಡ್ತೀರಿ, ಸರ್ಕಾರದ ಸ್ವಾಮ್ಯದಲ್ಲಿ ನಡೆಸೋದಿಲ್ಲ ಅಂತ ಹೇಳುದು ನಮ್ಮ ಪ್ರಥಮವಾದಂತಹ ಬೇಡಿಕೆ ಮತ್ತು ನಾವು ಪ್ರೊಟೆಸ್ಟ್ ಆಗಿ ಮನವಿ ಕೊಟ್ಟಿದ್ದೀವಿ. ಮೋದಿ ಅವರಿಂದ ಯಾವ ರೀತಿ ಒಂದು ಸ್ಪಂದನೆ ಸಿಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಮೋದಿ ಅವರು ನಾಳೆ ಭಾಷಣದಲ್ಲಿ ಬಿಜೆಪಿ ನಾಯಕರಿಗೆ ಒತ್ತಾಯ ಮಾಡ್ತೇನೆ, ನಿಮ್ಗೆ ಈ ಜಿಲ್ಲೆ ಬಗ್ಗೆ ಏನಾದರೂ ಅನುಕಂಪ ಇದ್ರೆ, ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ನಾಳೆ ಮೋದಿಯಿಂದ ನಮ್ಮ ವಿಮಾನ ನಿಲ್ದಾಣದ ಖಾಸಗೀಕರಣವನ್ನು ಕೈಬಿಡಿಸಬೇಕು. ವಿಜಯ ಬ್ಯಾಂಕ್ ಹೆಸರನ್ನ ಬ್ಯಾಂಕ್ ಆಫ್ ಬರೋಡಾ ಜೊತೆ ಸೇರಿಸನ್ನು ಅದನ್ನ ಕೈಬಿಟ್ಟು ವಿಜಯ ಬ್ಯಾಂಕ್ ಹೆಸರಿನಲ್ಲೇ ಬ್ಯಾಂಕು ಮುಂದುವರಿಯಬೇಕು ಮತ್ತು NMPT ಪೋರ್ಟ್ ಏನು ಖಾಸಗೀಕರಣ ಮಾಡಿಕೊಟ್ರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು. ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ IIT ಮತ್ತು ಮೆಡಿಕಲ್ ಇದು ಏನು ESI ಮೆಡಿಕಲ್ ಆಸ್ಪತ್ರೆಯನ್ನ
ಘೋಷಣೆ Okay. ಮಾಡಿ ಬಿಜೆಪಿ ವಿರೋಧ ನಮ್ಮ ಪ್ರತಿಭಟನೆ. ಓಕೆ, ಧನ್ಯವಾದ ಐವನ್ ಡಿಸೋಜಾ ಅವರಿಗೆ ನಮ್ಮ ಕುಲವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ವಿಜಯ ಬ್ಯಾಂಕ್ ವಿಲೀನದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದೀಗ ತಕರಾರು ಎತ್ತಿರುವಂತದ್ದು. ನಾಳೆ ವಿಜಯ ಬ್ಯಾಂಕ್ ವಿಲೀನ ಮಾಡಿರೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರ ಜೊತೆ ಸಮಾಲೋಚನೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಡಿಸಿ ಅವರಿಗೆ ಈಗಾಗಲೇ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈ ಹಿಂದೆ ಸಾಕಷ್ಟು ಪ್ರತಿಭಟನೆಗಳಾದ್ರೂ ಕೂಡ ಬ್ಯಾಂಕ್ ಆಫ್ ಬರೋಡಾ ಏನು ನಷ್ಟದಲ್ಲಿರುವಂತಹ ಬ್ಯಾಂಕ್ ಇದ್ರ ಜೊತೆ ವಿಲೀನ ಮಾಡಿರೋದಕ್ಕೆ ತಮ್ಮ ಒಂದು ವಿರೋಧ ಇದೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಅವರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೋದಿ ಜೊತೆ ಸಮಾಲೋಚನೆ ನಡೆಸಬೇಕು. ಒಂದು ವೇಳೆ ಈ ಒಂದು ಮಾತುಕತೆಗೆ ಜಿಲ್ಲಾಡಳಿತ ಅವಕಾಶ ನೀಡಲಿಲ್ಲ ಅಂತ ಹೇಳಿದ್ರೆ ಮೋದಿ ಅವರೇ ಹಿಂದೆ ಹೋಗಿ ಅನ್ನೋಂತಹ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಕೈಗೊಳ್ತಾ ಇದ್ದೀವಿ ಅನ್ನೋಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಈ ಸಂದರ್ಭ ಅನೇಕ ವಿಚಾರಗಳ ಬಗ್ಗೆ, ಜಿಲ್ಲೆಯ ಅನೇಕ ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡೋದಾಗಿ ಐವನ್ ಡಿಸೋಜಾ ಅವರು ಹೇಳಿದ್ದಾರೆ. ಸತೀಶ್ ಪ್ರಭು ಬಿಜೆಪಿ ಜಿಲ್ಲಾ ವಕ್ತಾರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಪ್ರಭು ಅವರೇ, ಹೇಳಿ ಏನಂತ ಹೇಳಿದ್ರೆ ಈಗಾಗಲೇ ಐವನ್ ಡಿಸೋಜಾ ಮುಖ್ಯಮಂತ್ರಿಗಳ ಸಂಸದೀಯ ಕಾರ್ಯದರ್ಶಿಗಳು ನಾಳೆ ಮೋದಿ ಅವರ ಜೊತೆ ಸಮಾಲೋಚನೆ ನಡೆಸಬೇಕಂತಿದ್ದಾರೆ. ಯಾಕಂತ ಹೇಳಿದ್ರೆ ವಿಜಯ ಬ್ಯಾಂಕ್ ನ ವಿಲೀನ ಮಾಡಿರುವಂತಹ ಇದಕ್ಕೆ ಒಂದು ಪ್ರತಿಭಟನೆ ಇದೆ ಅವ್ರ ಕಡೆಯಿಂದ. ಸೊ ಈ ಒಂದು ಸಮಾಲೋಚನೆ ನಡೆಸಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ಒಂದು ವೇಳೆ ಮಾತುಕತೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿದ್ರೆ ಮೋದಿ ಅವರೇ ಹಿಂದೆ ಹೋಗಿ ಅನ್ನೋಂತಹ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಳಿ, ಈ ಹಿನ್ನೆಲೆಯಲ್ಲಿ ಮೋದಿ ಅವರು ಯಾವ ರೀತಿ ಸ್ಪಂದಿಸಬಹುದು? ಈ ಒಂದು ಸಮಾಲೋಚನೆಗೆ ಅವರು ಅವಕಾಶ ಮಾಡಿಕೊಡ್ತಾರೆ ಅಥವಾ ಮಾತಾಡ್ತಾರ ಈ ಬಗ್ಗೆ? ಇವತ್ತು ಕಾಂಗ್ರೆಸ್ನವರು ಏನು ಮನವಿಯನ್ನು ಕೊಟ್ಟಿದ್ದಾರೆ ಡಿಸಿ ಅವರಿಗೆ, ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತ ಅನ್ನುವಂತದ್ದು ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿದೆ. ಯಾಕಂತಂದ್ರೆ 1968ರಲ್ಲಿ ಈ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಾಗಿರಬಹುದು ಅಥವಾ ಅನಂತರ ಇಲ್ಲಿಂದ ಪ್ರಧಾನ ಕಚೇರಿ ಸ್ಥಳಾಂತರ ಆಗುವಾಗಿರಬಹುದು ಮತ್ತು ಈ ಹಿಂದೆ ಕೂಡ ಅದನ್ನು 3 ಬ್ಯಾಂಕ್ಗಳನ್ನು ಮರ್ಜ್ ಮಾಡಿ ಒಂದು ಬ್ಯಾಂಕ್ ಮಾಡುವಂತಹ ಏನು ಆರ್ಥಿಕ ಸುಧಾರಣೆಯ ನೀತಿಗಳು PVN ಸರ್ಕಾರದ ಅನಂತರ ದೇಶದಲ್ಲಿ ಪ್ರಾರಂಭ ಆಯಿತು. ಈ ಎಲ್ಲಾ ಹಂತದಲ್ಲಿ ಕೂಡ ಸುಮ್ಮನಿದ್ದುಕೊಂಡಿರುವಂತಹ ಕಾಂಗ್ರೆಸ್ ಇವತ್ತು ಚುನಾವಣೆಯ ಮುಂಚಿತವಾಗಿ ಈ ರೀತಿಯ ಗಿಮಿಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳನ್ನು ಈ ಹಿಂದೆ ಮಾಡದೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಮಾಡ್ತಾ ಇರುವಂತಹದ್ದು ಖಂಡಿತವಾಗಿ ರಾಜಕೀಯ ಪ್ರೇರಿತ ಅನ್ನುವಂತಹದ್ದು ಗೊತ್ತು. ಮತ್ತು ಇವತ್ತು ಸುಳ್ಳು ಸುದ್ದಿಗಳನ್ನು ಜನತೆಯ ಮುಂದೆ ಇಡ್ತಾ ಇದೆ. ಇವತ್ತು ಬ್ಯಾಂಕ್ ಆಫ್ ಬರೋಡಾ ಇವತ್ತು ಮತ್ತು ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳು ಮರ್ಜ್ ಆಗುವಂತಹದ್ದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೈಪೋಟಿ ನೀಡಬೇಕಂತ ಹೇಳಿದ್ರೆ ಒಂದು ಒಳ್ಳೆಯ ಸುಧಾರಿತವಾಗಿರ್ತಕ್ಕಂತ ಒಂದು ಸಶಕ್ತವಾಗಿರ್ತಕ್ಕಂತ ಒಂದು ಆರ್ಥಿಕ ಬ್ಯಾಂಕ್ ಇರುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಹಿಂದಿನ ಅರ್ಥಮಂತ್ರಿ ಆಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರಾಗಿರೋ ಚಿದಂಬರಂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಮತ್ತು ಇವತ್ತು ಈ ರೀತಿ ಮಾಡ್ತಾ ಇರುವಂತಹದ್ದು ಖಂಡಿತವಾಗಿಯೂ ಜಿಲ್ಲೆಯ ಮೇಲೆ ಅಥವಾ ತುಳುನಾಡಿನ ಮೇಲೆ ಪ್ರೀತಿಯಿಂದಲ್ಲ, ಬದಲಾಗಿ ರಾಜಕೀಯ ಅಧಿಕಾರ ದಾಹದಿಂದ ಮಾತ್ರ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದಿನ ಯಾವುದೇ ಸಂದರ್ಭದಲ್ಲಿ ಅವರು ಇದಕ್ಕೆ ಪೂರಕವಾಗಿ ಸ್ಪಂದನೆಯನ್ನು ಮಾಡಿದ್ದಿಲ್ಲ. ಮತ್ತು ಇವತ್ತು ವಿಜಯ ಬ್ಯಾಂಕ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಷ್ಟು ಜನ ಕೆಲಸ ಕಾರ್ಯದಲ್ಲಿದ್ದಾರೆ ಮತ್ತು ಎಷ್ಟು ಜನ ಆ ಬ್ಯಾಂಕ್ನೊಂದಿಗೆ ಇವತ್ತು ಕೂಡ ಸಂಬಂಧ ಇಟ್ಟುಕೊಂಡಿದ್ದಾರೆ ಅನ್ನುವಂತಹದ್ದು ಪ್ರಜ್ಞಾವಂತ ಮತದಾರರಿಗೆ ಗೊತ್ತು. ಆದ್ರಿಂದ ಈ ರೀತಿಯ ರಾಜಕೀಯಗಳಿಗೆ ಜನ ಗಮನ ಕೊಡುವುದಿಲ್ಲ. ಮತ್ತು ಇದರ ಬಗ್ಗೆ ಲೋಕಸಭೆಯಲ್ಲಿ ಇದೇ ಜಿಲ್ಲೆಯವರಾಗಿರ್ತಕ್ಕಂಥ ಸಂಸತ್ ಸದಸ್ಯರಾದ ಐವನ್ ಡಿಸೋಜಾ ಅವರು ಹೇಳೋ ಪ್ರಕಾರ ಐವನ್ ಡಿಸೋಜಾ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಬ್ಯಾಂಕ್ ಮರ್ಜ್ ಆಗುವಂತ ಸಮಯದಲ್ಲಿ ಏನಂತ ಹೇಳಿದ್ರೆ ಜಿಲ್ಲೆಯ ಸಂಸದರು ಅಥವಾ ಏನು ಶಾಸಕರು ಇದ್ದಾರಲ್ಲ ಅವರು ಮೋದಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಿತ್ತು ಅಥವಾ ಮನವೊಲಿಸಬಹುದು ಇತ್ತಂತೇಳಿ ಈ ಒಂದು ಪ್ರಯತ್ನಕ್ಕೆ ಯಾಕೆ ಮುಂದಾಗ್ಲಿಲ್ಲ ಅಂತ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಭಿವೃದ್ಧಿಯಲ್ಲಿ ರಾಜಕೀಯವನ್ನು ಮಾಡಿದಿಲ್ಲ. ಕಾಂಗ್ರೆಸ್ ಕೂಡ ಅದೇ ರೀತಿ ಇರಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಆದ್ರಿಂದ ಇದೇ ಜಿಲ್ಲೆಯವರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಸಂಸದರಾಗಿದ್ರು, ಅದೇ ರೀತಿಯಲ್ಲಿ ಹರಿಪ್ರಸಾದ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ರು. ಇವರೆಲ್ಲ ಸೇರಿಕೊಂಡು ಇದರ ಬಗ್ಗೆ ಯೋಚನೆಗಳನ್ನು ಮಾಡಬಹುದಾಗಿತ್ತು. ಆದರೆ ಇದರ ಬಗ್ಗೆ ಸುಮ್ಮನಿದ್ದುಕೊಂಡು ವೀರಪ್ಪ ಮೊಯ್ಲಿ ಇರಬಹುದು, ಹರೀಶ್ ಪ್ರಸಾದ್ ಅವರು ಇದರ ಬಗ್ಗೆ ಎಷ್ಟು ರೀತಿಯ ಮಾತುಕತೆಗಳನ್ನು ಮಾಡಿದ್ದಾರೆ. ಆದ್ರಿಂದ ಇವತ್ತು ಆಗ್ತಾ ಇದೆ ಅದು ಅನಿವಾರ್ಯ ಕಾರಣದಿಂದ ಇವತ್ತು ಆಗ್ತಾ ಇದೆ ಮತ್ತು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಆಗ್ತಾ ಇದೆ. ಆದ್ರಿಂದ ಇವತ್ತು ತುಳುನಾಡಿನ ಬ್ಯಾಂಕ್ ಅನ್ನುವಂತ ಹೆಮ್ಮೆ ನಮ್ಗೆಲ್ರಿಗೂ ಇದೆ. ಆದ್ರೆ ಈ ಹಿಂದೆ ಹಿಂದಿಯವ್ರನ್ನ ಪ್ರಾಮಾಣಿಕ ಕಾಳಜಿಯ ಬಗ್ಗೆ ಮಾತ್ರ ನಮ್ಮ ಪ್ರಶ್ನೆ ಇರುವಂತದ್ದು. ನಂತರ ಅವರದ್ದು ಎಷ್ಟು ಕಾಳಜಿ ಅನ್ನುವಂಥದ್ದು ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಓಕೆ, ಕೊನೆಯದಾಗಿ ಏನಂತ ಹೇಳಿದ್ರೆ ಈ ಒಂದು ಭೇಟಿಯನ್ನ ಮೋದಿ ಅವರು ಏನು ಈ ಒಂದು ಸಮಾಲೋಚನೆ ನಡೆಸಲಿಕ್ಕೆ ಮುಂದಾಗ್ತಾರಾ, ಇದನ್ನ ಎಂಟರ್ಟೈನ್ ಮಾಡ್ತಾರಾ, ಏನ್ ಹೇಳ್ತೀರಿ ತಾವು? ಇದು ಕ್ಷುಲ್ಲಕ ಕಾರಣ ಅನ್ನುವಂಥದ್ದು ಮೋದಿ ಅವರಿಗಲ್ಲ, ಇಲ್ಲಿಯ ಮತದಾರರಿಗೆ ಗೊತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಎಷ್ಟು ಬಾರಿ ಇವರು ಭೇಟಿಯನ್ನು ಮಾಡಿದ್ರು. ಆದ್ರಿಂದ ಚುನಾವಣೆಗೆ ಕೆಲವೇ ದಿನ ಇರುವಾಗ ಈ ರೀತಿ ಭೇಟಿ ಮಾಡ್ಬೇಕನ್ನುವಂತ ಈ ರೀತಿಯ
ಹೀನ ರಾಜಕೀಯವನ್ನು ಮಾಡ್ತಾ ಇರುವಂತದ್ದು. ಇವತ್ತು ಈ ರೀತಿ ಮೋದಿಯನ್ನು ಹಳಿಲಿಕ್ಕೆ ಇಂಥ ಕಾರಣಗಳನ್ನು ಬಳಸಿಕೊಳ್ತಾ ಇರುವಂತದ್ದು, ಜನರಿಗೆ ಪ್ರಾದೇಶಿಕ ಭಾವನೆಗಳನ್ನ ಎತ್ತಿ ಹಾಕುವಂತದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು ಅವರ ಸಂಸ್ಕೃತಿಯನ್ನು ಮತ್ತು ಅವರ ಸ್ಥಾನವನ್ನು ಮಾತ್ರ ಸೂಚಿಸ್ತಾ ಇದೆಯೇ ಹೊರತು ಇವತ್ತು ಇದು ಪ್ರಜ್ಞಾವಂತ ಜಿಲ್ಲೆಗೆ ಹೇಳಿದಂತಹ ಪ್ರತಿಭಟನೆ ಅಲ್ಲ. ಆದ್ರಿಂದ ಇವತ್ತು ಕಾಂಗ್ರೆಸ್ಸಿನಲ್ಲಿ ಐವನ್ ಡಿಸೋಜ ಬಣ ಏನಿದೆ ಅದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಆದ್ರಿಂದ ಖಂಡಿತವಾಗಿ ಪ್ರಜ್ಞಾವಂತ ಜಿಲ್ಲೆ. ನನ್ನ ಪ್ರಶ್ನೆ ಇಷ್ಟೇ, ಅವ್ರು ಭೇಟಿ ಆಗ್ತಾರಾ ಇಲ್ವಾ ಅಷ್ಟೇ, ಸಮಾಲೋಚನೆ ಅಥವಾ ಮಾತುಕತೆ ನಡೆಸ್ತಾರಾ ಇಲ್ವಾ ಅಂತ ಹೇಳಿ. ಅಲ್ಲ, ಖಂಡಿತವಾಗಿ ಮಾಡುವಂತ ಅವಶ್ಯಕತೆ. ಯಾಕಂತ ಹೇಳಿದ್ರೆ ಅವರು ಮನವಿಯನ್ನು ಮಾಡಿದ್ರು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ನಿರ್ಣಯಗಳನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ಪ್ರಜ್ಞಾವಂತರಿದ್ದಾರೆ ಅನ್ನುವಂತ ನನ್ನ ಭಾವನೆ ಇದೆ. ಆದ್ರಿಂದ ಏನು ಡಿಸಿಷನ್ಗಳನ್ನು ತಗೊಳ್ಬಹುದು ಅದನ್ನು ಮಾಡ್ತಾರೆ ಅವರು. ಓಕೆ, ಧನ್ಯವಾದ ಸತೀಶ್ ಪ್ರಭು ಅವರಿಗೆ ನಮ್ಮ ಕುಳ್ಳವಾಹಿನಿ ಜೊತೆ ಮಾತನಾಡಿದಕ್ಕಾಗಿ.